ಮಲ್ಲೇಶ್ವರದಲ್ಲಿ ಇನ್ನೂ ಆರಂಭ ಆಗಿಲ್ಲ ಮತದಾನ. 7 ಗಂಟೆಗೆ ಆರಂಭ ಆಗಬೇಕಾಗಿತ್ತು, ಆಗಿಲ್ಲ. ಮಲ್ಲೇಶ್ವರದಲ್ಲಿ ಇನ್ನೂ ಜನರು ಕಾದು ಕುಳಿತಿದ್ದಾರೆ ಯಾವಾಗ ಈ ಒಂದು ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಹೇಳಿ. ಮತಗಟ್ಟೆ ನಂಬರ್ 99ರಲ್ಲಿ ಇವಿಎಂ ಮಷೀನ್ ಕೈ ಕೊಟ್ಟ ಹಿನ್ನೆಲೆಯಲ್ಲಿ ಕಳೆದ 45 ನಿಮಿಷಗಳಿಂದ ಮತದಾರರು ಕಾಯ್ತಾ ಇದ್ದಾರೆ. ಅಂದ್ರೆ ತಮ್ಮ ತಮ್ಮ ಕೆಲಸಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಬೆಳಗ್ಗೆನೆ ಮತವನ್ನ ಚಲಾಯಿಸಿ ಹೋಗ್ಬಿಡೋಣ ಅಂತ ಹೇಳಿ ಆರಂಭ ಆಗಿಲ್ಲ. ಒಂದಷ್ಟು ಮತದಾರರು ಒಂದು ಮತದಾನ ಮಾಡದೆ ವಾಪಸ್ ಹೋಗ್ತಾ ಇದ್ದಾರೆ. ಒಂದಷ್ಟು ಮತದಾರರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಹಿರಿಯ ನಾಗರಿಕರು ಮತದಾನ ಮಾಡಕ್ ಬಂದಿದ್ರು, ಅವರೇ ಮತದಾನ ಆಗಿಲ್ಲ. ಸರ್, ನೀವು ಮತದಾನ ಮಾಡಕ್ ಬಂದಿದ್ರು, ಮತದಾನ ಆಗಿಲ್ಲ. ಗಂಟೆಗೆ ಆಗಿಲ್ಲಪ್ಪ, ನಾವು ಹೋಗ್ತಾ ಇದೀವಿ ವಾಪಸ್. ಈ ತರ ತಾಂತ್ರಿಕ ಸಮಸ್ಯೆಗಳಾದಾಗ ಸಿಬ್ಬಂದಿಗಳು ಶೀಘ್ರವಾಗಿ ಬಗೆಹರಿಸಬೇಕಿತ್ತು. ಕರೆಕ್ಟ್, ಮೊದಲೇ ನೋಡ್ಕೋಬೇಕಾಗಿತ್ತು. ಅವರು ಇನ್ನೂ ಮಾಡ್ಕೊಂಡಿಲ್ಲ, ಇನ್ನೂ ಮಾಡ್ತಾ ಇದ್ದಾರೆ. ಅವ್ರ ಟೆಕ್ನಿಕಲ್ ಯಾರು ಬಂದಿಲ್ಲ. 2 ನಿಮಿಷ ಮತ್ತೆ ವಾಪಸ್ ಬಂದು ಮತದಾನ ಮಾಡ್ತಾರೆ ಹೇಗೆ ಅಂತ ನೋಡ್ಬೇಕು. ನಮ್ಮ ಕೈ ಯಾರು ಇವಾಗ ಬೇರೆಯವ್ರ ನಂಗೆ ಒಬ್ಬನೇ ಬರೋಕ್ಕಾಗಲ್ಲ, ಯಾರು ಕರ್ಕೊಂಬಂದ್ರೆ ಮಾಡ್ತೀನಿ ಅಷ್ಟೇ. ಅಂದ್ರೆ ಮನೆಯಲ್ಲಿ ಯಾರು ಇಲ್ವಾ ಅಂತ ಸರ್? ನಾವೆಲ್ಲ 87 ಮೇಲೆ ಇದ್ದೀನಿ ನಾನು. ಮತದಾನ ಮಾಡೋಕೆ ನಿಮ್ಗೆ ಒಂದು ಅವಕಾಶ ಕೊಟ್ಟಿದ್ರಲ್ಲ 80+ ಅದು, ಬಟ್ ನಮಗೆ ಬಂದು ಯಾರು ಬಂದು ಮಾಡ್ಕೊಳ್ಳಿಲ್ಲ ಅವರು. ಅದಕ್ಕಾಗಿ ಮತಗಟ್ಟೆಗೆ ಬಂದಿದ್ರು. ಹೌದು. ಈಗ ಮತದಾನ ಇನ್ನೂ ಆರಂಭ ಆಗ್ಲಿಲ್ಲ ಸರ್. 3:15 ಅವರ್ ಆಯ್ತು ಹೆಚ್ಚು ಕಡಿಮೆ ಕಾಯ್ತಾ ಇದ್ದು. ನೀನು 40 ಮಿನಿಟ್ಸ್ ನಾವು ವೇಟ್ ಮಾಡಿದ್ದೀವಿ, ಯಾರು ಬಂದಿಲ್ಲ. ಏನು ಮಾಡೋಕೆ ಕೂತ್ಕೊಳ್ಳೋಕೆ ಇನ್ನೂ ಆಗಲ್ಲ. ಇದಿಷ್ಟು ಮತದಾರರು ಒಂದಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. 3/4 ಗಂಟೆ ಆಯಿತು ನಾವು ಇಲ್ಲಿ ಮತದಾನ ಮಾಡೋಕ್ಕೆ ಕೂತ್ಕೊಂಡ್ವಿ ಕೂಡ, ಆದರೆ ಇನ್ನೂ ಕೂಡ ಆರಂಭ ಆಗಲಿಲ್ಲ. ನಾನು 87 ವರ್ಷ ಆಗಿದೆ, ಹಾಗಾಗಿ ಮತದಾನ ಮಾಡದೆ ವಾಪಸ್ ಹೋಗ್ತಾ ಇದ್ದೇನೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಬಸವರಾಜ್ ಸೆಂಟಿಮೀಟರ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನೋಡಿ, ಅಲ್ಲಲ್ಲಿ ಇವಿಎಂ ಮಷಿನ್ಗಳು ಕೈ ಕೊಡ್ತಾ ಇರುವಂತಹ ಘಟನೆಗಳು ಕೂಡ ನಡೀತಾ ಇದೆ. ಮತಗಟ್ಟೆ ನಂಬರ್ 99ರಲ್ಲಿ ಅಂದರೆ ಮಲ್ಲೇಶ್ವರಂನಲ್ಲಿ ಇವಿಎಂ ಮಷಿನ್ ಕೈ ಕೊಟ್ಟಿದೆ. ಹಿರಿಯ ನಾಗರಿಕರು ಮತ ಚಲಾವಣೆ ಮಾಡೋದಕ್ಕೆ ಕಳೆದ 45 ನಿಮಿಷಗಳಿಂದ ಕಾದಿದ್ದಾರೆ. ಇವಿಎಂ ಮಷಿನ್ ಅನ್ನ ಮೊದಲೇ ಸರಿ ಮಾಡ್ಕೊಳ್ಬೇಕಾಗಿತ್ತು. ಯಾರು ಕರ್ಕೊಂಡು ಬರೋದಕ್ಕಿಲ್ಲ, ನಾವು ಬಂದಿದ್ದೀವಿ ಮತದಾನ ಮಾಡೋದಕ್ಕೆ ಅಂತ ಬಂದರೆ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಮಾಡೋದು, ಒಂದು ಚೂರು ಕೂಡ ಜವಾಬ್ದಾರಿ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಹಿರಿಯ ನಾಗರಿಕರು. ಮತದಾನ ಪ್ರಕ್ರಿಯೆ ಬೆಳಗ್ಗೆ 7 ಗಂಟೆಯಿಂದನೇ ಆರಂಭ ಆಗಬೇಕಾಗಿತ್ತು. ಇವಿಎಂ ಮಷಿನ್ ಕೈ ಕೊಟ್ಟಿದ್ರಿಂದ ತಡವಾಗ್ತಾ ಇದೆ ಮಲ್ಲೇಶ್ವರಂನಲ್ಲಿ. ಅಲ್ಲಲ್ಲಿ ಕೂಡ ಒಂದಷ್ಟು ಮಷಿನ್ಗಳು ಕೈ ಕೊಡ್ತಾ ಇರುವಂತಹ ಪ್ರಕರಣಗಳು ಇದೀಗ ಬೆಳಕಿಗೆ ಬರ್ತಾ ಇರುವಂಥದ್ದು. ನೋಡಿ, ಉಡುಪಿಯಲ್ಲಿ ಅಷ್ಟಮಠಾಧೀಶರು ಕೂಡ ಸಾಮಾನ್ಯರಂತೆ ಸರತಿ ಸಾಲಿನಲ್ಲಿ ನಿಂತು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡದ್ದು, ಹಾಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಿವಿಧ ಮಠದ ಮಠಾಧಿಪತಿಗಳು, ಪೀಠಾಧೀಶರು, ಒಂದು ಕಡೆ ತುಮಕೂರಿನ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಕೂಡ ಮತದಾನವನ್ನು ಮಾಡಿದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಉಡುಪಿ ಅಷ್ಟಮಠದ ಪೈಕಿ ಪಲಿಮಾರು ಮಠದ ಶ್ರೀಗಳು ಮತದಾನವನ್ನು ಮಾಡಿದ್ದಾರೆ. ಹೀಗೆ ಧಾರ್ಮಿಕ ಮುಖಂಡರು ಕೂಡ ತಮ್ಮ ಪ್ರಜಾಪ್ರಭುತ್ವದ ಹಕ್ಕನ್ನು ಚಲಾವಣೆ ಮಾಡುವ ಮೂಲಕ ಸಮುದಾಯಗಳಿಗೆ ಒಂದು ದಿಟ್ಟ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಮತವನ್ನು ಚಲಾವಣೆ ಮಾಡಿ ಅಂತ ಹೇಳಿ ಮೊದಲಿಗರಾಗಿ, ನೋಡಿ, ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗಿರೋದು. ಮೊದಲಿಗರಾಗಿ ಆಗಮಿಸಿ ತಮ್ಮ ಮತವನ್ನು ಚಲಾವಣೆ ಮಾಡುವ ಮೂಲಕ ಇವತ್ತು ಇಡೀ ದಿನ ಬೇರೆ ಏನೇ ಕೆಲಸ ಇದ್ರೂ ಕೂಡ ಮೊದಲ ಆದ್ಯತೆ ಮತ ಚಲಾವಣೆಗಾಗಿರಬೇಕು ಅಂತ ಹೇಳುವ ಸಂದೇಶವನ್ನು ರವಾನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮತದಾನ ಪ್ರಕ್ರಿಯೆ ನಡೀತಿರೋ ಸಂದರ್ಭದಲ್ಲೇ ಚಿಕ್ಕ ಪುಟ್ಟ ಗಲಾಟೆಗಳು, ಗದ್ದಲಗಳು ಪ್ರತಿ ಬಾರಿ ಕೂಡ ಹಾಗೆ ಆಗತ್ತೆ. ಅದನ್ನು ನಾವು ವಾಡಿಕೆ ಅನ್ನೋ ರೀತಿಯಲ್ಲಿ ಆಗಬಾರ್ದು ಇನ್ಫ್ಯಾಕ್ಟ್, ಆದರೆ ಆಗೋದನ್ನು ನಾವು ಗಮನಿಸ್ತೀವಿ. ಈಗ ಸದ್ಯಕ್ಕೆ ನೀವೇನು ದೃಶ್ಯ ಗಮನಿಸ್ತಿದ್ದೀರಿ, ಆನೇಕಲ್ನ ದೃಶ್ಯ ಇದು. ಆನೇಕಲ್ನಲ್ಲಿ ಏಜೆಂಟ್ಗಳಿಗೆ, ಪಕ್ಷದ ಏಜೆಂಟ್ಗಳಿಗೆ ವ್ಯವಸ್ಥೆಯನ್ನು ಮಾಡಿಕೊಡೋದ್ರಲ್ಲಿ ತಾರತಮ್ಯ ಆಗಿದೆ ಅನ್ನೋ ಆರೋಪ. ಕಾಂಗ್ರೆಸ್ನವ್ರಿಗೆ ಪೆಂಡಾಲ್ ಹಾಕಿದ್ದಾರೆ, ಬಿಜೆಪಿಗೆ ಹಾಕಿಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ಬಿಜೆಪಿಗರು ಗಲಾಟೆ ಮಾಡಿದ್ದಾರೆ. ಮತ್ತೊಂದು ಕಡೆ ಆರ್ ಅಶೋಕ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಆರ್ ಅಶೋಕ್ ಅವರು ಕೂಡ ಸರತಿ ಸಾಲಿನಲ್ಲಿ ನಿಂತು ಮತವನ್ನು ಚಲಾವಣೆ ಮಾಡಲಿಕ್ಕೆ ನಿಂತಿರೋದು. ಮತ್ತೊಂದು ಕಡೆಯಲ್ಲಿ ಬೆಂಗಳೂರು ಸೆಂಟ್ರಲ್ ಬಿಜೆಪಿ ಕ್ಯಾಂಡಿಡೇಟ್ PC ಮೋಹನ್ ಅವರು ಕೂಡ ಕುಟುಂಬ ಸಮೇತರಾಗಿ ಆಗಮಿಸಿ ಮತವನ್ನು ಚಲಾವಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಇನ್ಫ್ಯಾಕ್ಟ್ ಮತದಾನ ಮಾಡೋ ಸಂದರ್ಭದಲ್ಲಿ ಪಕ್ಷದ ಚಿಹ್ನೆಗಳಾಗಲಿ ಅಥವಾ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಂದೇಶವನ್ನು ರವಾನೆ ಮಾಡೋದಾಗಲಿ, ಇಂಥವ್ರಿಗೆ ವೋಟ್ ಹಾಕಿ ಅನ್ನೋ ಸಂದೇಶ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಮಾಡೋದಾಗಲಿ ಚುನಾವಣಾ ನೀತಿಗೆ ವಿರುದ್ಧವಾಗಿರುತ್ತೆ.
ಕೆಲವೊಂದು ಕಡೆ ಈ ರೀತಿ ಕೇಸರಿ ಶಾಲ್ ಹಾಕೋದಕ್ಕೂ ಕೂಡ ಅಬ್ಜೆಕ್ಟ್ ಮಾಡ್ತಾರೆ. ಆಗ ಅವರು ಇದು ಪಕ್ಷದ ಸಿಂಬಲ್ ಇರುವಂತಹ ಶಾಲ್ ಅಲ್ಲ, ಬದಲಾಗಿ ಒಂದು ಕೇಸರಿ ಶಾಲ್ ಅಂತ ಹೇಳಿ ಅವ್ರ ವಾದವನ್ನು ಮಂಡನೆ ಮಾಡಬಹುದೇನೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ PC ಮೋಹನ್ ಅವರ ಕುತ್ತಿಗೆಯಲ್ಲಿ ಕೇಸರಿ ಶಾಲನ್ನು ನೀವು ಗಮನಿಸ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೆ ಅವರ ಪತ್ನಿ ಶಿಲ್ಪಾ ಗಣೇಶ್ ವೋಟ್ ಮಾಡಿದ ಸಂದರ್ಭದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ವಯೋವೃದ್ಧರು ಎಲ್ಲರೂ ಕೂಡ ಬೆಳ್ಳಂಬೆಳಗ್ಗೆನೆ ಮತಗಟ್ಟೆಗಳಿಗೆ ತೆರಳಿ ವೋಟ್ ಹಾಕ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಮನೇಲಿ ಇನ್ಫ್ಯಾಕ್ಟ್ ನೀವೇನಾದರೂ ಕೂತು ನ್ಯೂಸ್ ನೋಡ್ತಾ ಇದ್ರೆ ಡಿಜಿಟಲ್ಗೆ ಸ್ವಿಚ್ ಆಗಿ ರಿಪಬ್ಲಿಕ್ ಕನ್ನಡ ಲೈವ್ ಸ್ಟ್ರೀಮಿಂಗ್ ಯೂಟ್ಯೂಬಲ್ಲೂ ಇದೆ, ಅದನ್ನು ನೋಡ್ಕೊಳ್ತಾ ಹೋಗಿ ಮತಗಟ್ಟೆಗಳಿಗೆ ವೋಟ್ ಹಾಕಿ ವಾಪಸ್ ಬಂದು TV ನೋಡಿ. ಒಟ್ನಲ್ಲಿ ವೋಟ್ ಹಾಕಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಮನವಿ. ನಮ್ಮ ಹಕ್ಕು ಅಂದ್ರೆ ಏನ್ ಅನ್ಸುತ್ತೆ? ರೈಟ್. ಮತ್ತೊಂದು ಕಡೆ ಪ್ರಕಾಶ್ ರಾಜ್ ಅಥವಾ ಪ್ರಕಾಶ್ ರೈ ತಮ್ಮ ಓಟನ್ನು ಚಲಾವಣೆ ಮಾಡಿ ಬಂದಿದ್ದಾರೆ, ಮಾತನಾಡ್ತಾರೆ. ಅವರ ಮಾತನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ನಿಮಗೆ ತಲುಪಿಸ್ತೇವೆ. ಹಾಗೆ ವಯೋವೃದ್ಧರು ಕೂಡ ಅತಿ ಉತ್ಸಾಹದಿಂದ ಬಂದು ಮತಗಟ್ಟೆಗಳಿಗೆ ಆಗಮಿಸಿ ಓಟ್ ಹಾಕ್ತಾ ಇರೋದನ್ನ ಕೂಡ ದೃಶ್ಯದಲ್ಲಿ ಗಮನಿಸಿದ್ರಿ. ವೀಲ್ಚೇರ್ನ ವ್ಯವಸ್ಥೆ ಇದೆ, ಹಾಗೆ ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಹಿಳಾ ಅಂತ ಹೇಳಿ ಪಿಂಕ್ ವೋಟಿಂಗ್ ಬೂತ್ಗಳನ್ನು ತೆರೆಯಲಾಗಿದೆ. ಹೀಗಾಗಿ ವಿಶೇಷ ವ್ಯವಸ್ಥೆಗಳೂ ಇರೋದ್ರಿಂದ ಹಾಗೆ ಮತದಾರರನ್ನ, ಅದರಲ್ಲೂ ನಗರ ಪ್ರದೇಶದ ಮತದಾರರನ್ನ ಸೆಳೆಯುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ ಚುನಾವಣಾ